Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾನ್. ಮಾರ್ಕೆಟ್ಗೆ ಹೊಸ ಬ್ರ್ಯಾಂಡ್ಸ್ ಬಲ್ಗಾಲಿಟ್ಟು ಯಾವ ಥರ ಬರ್ತಾ ಇರ್ತಾವೋ, ಸೈಬರ್ ಕೋಟೆಗೂ ಅಷ್ಟೇ ಹೊಸ ಸ್ಕ್ಯಾಮ್ಸ್ ಕಾಲಿಡ್ತಾ ಇವೆ. OTP ಸ್ಕ್ಯಾಮ್ಸ್ ಆದವು, ಫಿಶಿಂಗ್ ಲಿಂಕ್ ಸ್ಕ್ಯಾಮ್ಸ್ ಆದವು, ಡಿಜಿಟಲ್ ಅರೆಸ್ಟ್ ಮಾಡಿದ್ರು, ಜನರ ಇಷ್ಟ ಆಸೆಗಳ ಜೊತೆನೂ ಸ್ಕ್ಯಾಮ್ ಮಾಡಿಬಿಟ್ರು. ಇದೆಲ್ಲ ಮುಗ್ದು ಹೋಗಿರುವಂತಹ ಸ್ಕ್ಯಾಮ್ಸ್ ಚಾಪ್ಟರ್. ಬಟ್ ಈಗ ಮಾರ್ಕೆಟ್ಗೆ ಹೊಸ ಸ್ಕ್ಯಾಮ್ ಬಂದಿದೆ. ಈ ಸ್ಕ್ಯಾಮ್ ಬಗ್ಗೆ ಕೇಳಿದ್ರೆ ನೀವು ಕೂಡ ಸ್ಟನ್ ಆಗೋದು ಗ್ಯಾರಂಟಿ. ಅದು ಬೇರೆ ಯಾವುದೂ ಅಲ್ಲ, ನೀವು ಪ್ರತಿದಿನ ಬಳಸುವಂಥ ವಾಟ್ಸ್ಆ್ಯಪ್ ಸ್ಕ್ಯಾಮ್. ಈ ವಾಟ್ಸ್ಆ್ಯಪ್ ಸ್ಕ್ಯಾಮ್ ಅನ್ನೋದು ಸಿಂಪಲ್ ಆ್ಯಂಡ್ ಸೊಫಿಸ್ಟಿಕೇಟೆಡ್ ಎರಡೂ ಆಗಿರುತ್ತೆ. ಸಿಂಪಲ್ ಅಂತ ಯಾಕೆ ಹೇಳಿದೆ ಅಂದರೆ, ಸದ್ಯಕ್ಕೆ ಈ ವಾಟ್ಸ್ಆ್ಯಪ್ ಅನ್ನೋದು ಈ ಆಧುನಿಕ ಯುಗವನ್ನು ಆಳ್ತಾ ಇರುವಂಥ ಒನ್ ಆಫ್ ದಿ ಆ್ಯಪ್. ಆಲ್ಮೋಸ್ಟ್ ಜನ ಈ ಆ್ಯಪನ್ನು ಖಂಡಿತವಾಗ್ಲೂ ಬಳಸ್ತಾನೆ ಇರ್ತಾರೆ. ಅದಕ್ಕಾಗಿಯೇ ಖದೀಮರಿಗೆ ಈ ಸ್ಕ್ಯಾಮ್ ಮಾಡೋದು ತುಂಬ ಈಸಿ. ಸೊಫಿಸ್ಟಿಕೇಟೆಡ್ ಯಾಕೆ ಅಂದರೆ, ನಿಜಕ್ಕೂ ವಾಟ್ಸ್ಆ್ಯಪ್ ಟೆಕ್ನಿಕಲಿನೇ ಸೊಫಿಸ್ಟಿಕೇಟೆಡ್ ಆಗಿರುತ್ತೆ. ಸೈಬರ್ ಏಜೆನ್ಸಿಗಳಿಗೆ ಈ ಸ್ಕ್ಯಾಮ್ಗಳನ್ನು ಪರ್ಫೆಕ್ಟ್ ಆಗಿ ಟ್ರೇಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ, ಈ ಟ್ರ್ಯಾಪ್ ರೂಟ್ ಕಂಡುಹಿಡಿಯೋಕೆ ಹೋದರೆ ಸೈಬರ್ ಏಜೆನ್ಸಿಗಳ ಬ್ರೈನ್ ವೈರ್ಗಳೇ ಜಾಮ್ ಆಗಿಬಿಟ್ಟಿರುತ್ತಂತೆ. ನಿಮಗೆ ಈಗ ಒಂದು ಅಂಡರ್ಲೈನ್ ಮ್ಯಾಟರ್ ಹೇಳಬೇಕು. ವಾಟ್ಸ್ಆ್ಯಪ್ ಸ್ಕ್ಯಾಮ್ನಲ್ಲಿ ಒಂದ್ಸರಿ ಹಣ ಹೋಯಿತು ಅಂದರೆ ಮತ್ತೆ ಅದು ಸಿಗುತ್ತೆ ಅನ್ನೋ ಆಸೆ ಬಿಟ್ಬಿಡಬೇಕು ಅಂತಲೇ ಅರ್ಥ. ಇನ್ನೊಂದು ಶಾಕಿಂಗ್ ಪಾಯಿಂಟ್ ಕೂಡ ಇದೆ. 90% ಜನರಿಗೆ ವಾಟ್ಸ್ಆ್ಯಪ್ನಲ್ಲಿ ಸ್ಕ್ಯಾಮ್ ನಡೆಯುತ್ತೆ ಅನ್ನೋದೇ ಗೊತ್ತಿಲ್ಲ. ಆ 90% ಜನರಲ್ಲಿ ನವೀನ್ ಕೂಡ ಒಬ್ಬ. ನಾವೀಗ ಅಸಲಿ ಕಥೆಯನ್ನ ಹೇಳ್ತೀವಿ ಕೇಳಿ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನವೀನ್ ಅನ್ನೋ ಒಬ್ಬ ವ್ಯಕ್ತಿ ಬಾಡಿಗೆಗಿರ್ತಾನೆ. ನವೀನ್ಗೆ ಬೆಳಗ್ಗೆ ಎದ್ದು ಕೂಡಲೇ ಫೋನ್ ನೋಡೋ ಅಭ್ಯಾಸ ಇರುತ್ತೆ. ಅಫ್ಕೋರ್ಸ್ ಇದು ಬಹುತೇಕರ ಅಭ್ಯಾಸ ಕೂಡ ಇರಬಹುದು. ನಿದ್ದೆಯಲ್ಲಿದ್ದ ನವೀನ್ಗೆ ಠಣ್ ಅಂತ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಬರುತ್ತೆ, ಅಂದರೆ ನೋಟಿಫಿಕೇಶನ್ ಬಂದಿರುತ್ತೆ. ಆ ಸೌಂಡ್ ಕೇಳಿ ನವೀನ್ ಎದ್ದೇಳ್ತಾನೆ. ಫೋನ್ ಎತ್ಕೊಂಡು ಮುಸ್ಕು ಕಣ್ಣನ್ನು ಒರೆಸ್ಕೊಳ್ತಾ ಫೋನ್ ಸ್ಕ್ರೀನ್ನ ನೋಡ್ತಾನೆ. ಅದು ಮನೆ ಓನರ್ ಸುಮನಾ ಅನ್ನೋ ನಂಬರ್ನಿಂದ ಬಂದಿದ್ದ ಮೆಸೇಜ್ ಆಗಿರುತ್ತೆ. ಆಕ್ಚುಲಿ ನವೀನ್ ಓನರ್ ಸುಮನಾ ಅಮೆರಿಕಾದಲ್ಲಿ. ಏನೇ ಸಮಸ್ಯೆ ಇದ್ರೂ ನವೀನ್ ಕಾಲ್ ಮುಖಾಂತರನೇ ಹೇಳ್ಕೊಳ್ತಾ ಇದ್ದ. ಆ ದಿನ ಬೆಳಗ್ಗೆ ನವೀನ್ಗೆ ಇದ್ದಕ್ಕಿದ್ದಂತೆ ಅಮೆರಿಕಾದಲ್ಲಿದ್ದ ಸುಮನಾ ನಂಬರ್ನಿಂದ ಒಂದು ಮೆಸೇಜ್ ಬಂದಿತ್ತು. ನವೀನ್ ಬೆಳಗಿನ ಬಿರುಸಿನ ಗಂಟಲಿಂದಲೇ ಆ ಮೆಸೇಜ್ನ ಓದ್ತಾನೆ. ನವೀನ್, ಐ ಆಮ್ ಇನ್ ಅನ್ ಎಮರ್ಜೆನ್ಸಿ, ಐ ನೀಡ್ ಮನಿ ಅರ್ಜೆಂಟ್ಲಿ, ಕ್ಯಾನ್ ಯು ಸೆಂಡ್ ಇಟ್ ರೈಟ್ ಅವೇ? ನವೀನ್, ನನಗೆ ಅರ್ಜೆಂಟಾಗಿ ಹಣ ಬೇಕಿತ್ತು, ಎಮರ್ಜೆನ್ಸಿ ಇದೆ ಅಂತೆಲ್ಲ ಸುಮನಾ ಮೆಸೇಜ್ ಕಳಿಸಿದ್ದನ್ನು ನೋಡಿ, ಅರೆ ನಮ್ಮ ಓನರ್ಗೆ ಏನೋ ಎಮರ್ಜೆನ್ಸಿ ಅಂತೆ, ಹೇಗಾದರೂ ಮಾಡಿ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಫೋನ್ನಲ್ಲಿ ನೆಟ್ ಬ್ಯಾಂಕಿಂಗ್ ಆ್ಯಪ್ನ ಓಪನ್ ಮಾಡ್ದ. ಓನರ್ಗೆ ಕಷ್ಟ ಅನ್ನೋದು ಬಿಟ್ಟರೆ ನವೀನ್ ಮೈಂಡ್ನಲ್ಲಿ ಬೇರೇನು ಯೋಚನೆ ಇಲ್ಲ. ಕೂಡಲೇ ಅಕೌಂಟ್ನಲ್ಲಿದ್ದಂಥ 40,000 ರೂಪಾಯಿ ಹಣವನ್ನು ಸುಮನಾ ನಂಬರ್ಗೆ ಅವನು ಸೆಂಡ್ ಮಾಡೇ ಬಿಟ್ಟ. ಹ್ಯುಮ್ಯಾನಿಟಿಯಿಂದ ನೋಡಿದ್ರೆ ನವೀನ್ ಮಾಡಿದ್ದು ಸರಿನೇ, ಬಟ್ ಟೆಕ್ನಿಕಲ್ ಆಗಿ ನೋಡಿದ್ರೆ ಆತ ಮಾಡಿದ್ದು ಬರಾಬರ್ ರಾಂಗೆ. ಅರೆ, ನವೀನ್ಗೆ ಮೆಸೇಜ್ ಬಂದಿದ್ದು ಓನರ್ನಿಂದ, ಅದು ನವೀನ್ ಫೋನ್ನಲ್ಲೇ ಸೇವ್ ಆಗಿದ್ದ ನಂಬರೇ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸುಮನಾ ನವೀನ್ಗೆ ಗೊತ್ತಿರೋರು ಎಮರ್ಜೆನ್ಸಿ ಅಂತ ಹೇಳಿದ ಮೇಲೆ ಕಾಲ್ ಮಾಡಿ ಎಮರ್ಜೆನ್ಸಿ ಏನಾಯಿತು ಅಂತೆಲ್ಲ ಕೇಳೋಕ್ಕಾಗತ್ತಾ? ಅದನ್ನೆಲ್ಲ ಆಮೇಲೆ ಮಾಡಿದ್ರಾಯ್ತು ಅಂದ್ಕೊಂಡು ನವೀನ್ ಹಣವನ್ನು ಸುಮನಾಗಿ ಕಳಿಸ್ದ. ಅದರಲ್ಲಿ ತಪ್ಪೇನಿದೆ ಅಂತ ನೀವು ಕೂಡ ಕೇಳಬಹುದು. ಬಟ್ ಇಲ್ಲಿ ನೀವೊಂದು ಗಮನಿಸಬೇಕು, ಆ ಮೆಸೇಜ್ ಒಂದು ಕಾಣದ ಕತ್ತಲ ಲೋಕದಿಂದ ಬಂದಿದ್ದಂಥ ಮೆಸೇಜ್.
ಮಾರಿ ಕಣ್ಣು ಹೋರಿ ಮೇಲಿದ್ದಂಗೆ ಸ್ಕ್ಯಾಮರ್ಸ್ ಕಣ್ಣು ನವೀನ್ ಮೇಲೆ ಬಿದ್ದಿತ್ತು. ಕುರಿ ಕಟುಕನನ್ನ ನಂಬಿದ ಹಾಗೆ ನವೀನ್ ಆ ಮೆಸೇಜ್ಗೆ ಕರಗಿ ಸೀದಾ ಸ್ಕ್ಯಾಮರ್ಸ್ ಹೆಣದಂತಹ ಬಲೆಗೆ ಆತ ಸಿಕ್ಬಿದ್ದಿದ್ದ. ಎಸ್, he had just fallen into a great trap. ಟ್ಯೂಬ್ಲೈಟ್ ಆನ್ ಆಗೋಕೆ ಟೈಮ್ ಹಿಡ್ಕೊಂಡಂಗೆ ನವೀನ್ಗೆ ತಾನು ಟ್ರ್ಯಾಪ್ ಆಗಿದ್ದೀನಿ ಅನ್ನೋ ಕ್ಲಾರಿಟಿ ಸಿಗೋಕೆ ಟೈಮ್ ಬೇಕಾಗಿತ್ತು. ಈ ಗ್ಯಾಪಲ್ಲೇ ಅದೇ ಸುಮನಾ ನಂಬರ್ನಿಂದ ಅದೇ ಬಿಲ್ಡಿಂಗ್ನಲ್ಲಿದ್ದಂಥ ಮತ್ತೊಬ್ಬ ಬಾಡಿಗೆದಾರ ರಾಕೇಶ್ಗೆ ಸೇಮ್ ಅದೇ ಮೆಸೇಜ್ ಹೋಗಿರುತ್ತೆ. ಆ ರಾಕೇಶ್ ಕೂಡ ಸೇಮ್ ನವೀನ್ ಥರಾನೇ ಹಿಂದೆ ಮುಂದೆ ಯೋಚನೆ ಮಾಡದೆ 30,000 ರೂಪಾಯಿ ಹಣವನ್ನ ಸುಮನಾ ನಂಬರ್ಗೆ ಸೆಂಡ್ ಮಾಡ್ತಾನೆ. ನವೀನ್ 40,000 ರೂಪಾಯಿ, ರಾಕೇಶ್ 30,000 ರೂಪಾಯಿ, ಇಬ್ರು ಸೇರಿ ಒಬ್ಬೊಬ್ರಿಗೆ ಗೊತ್ತಿಲ್ಲದೇನೆ ಆ ನಂಬರ್ಗೆ 70,000 ರೂಪಾಯಿ ಹಾಕಿರ್ತಾರೆ. ಈಗ ಶುರುವಾಗೋದೆ ಸೈಬರ್ ಕಳ್ಳರ ಅಟ್ಟಹಾಸದ ಅಧ್ಯಾಯ. ನವೀನ್ ಮತ್ತು ರಾಕೇಶ್ ಸುಮನಾ ಅವರ ಅಕೌಂಟ್ಗೆ ಹಣ ಕಳಿಸಾಗಿದೆ. ಈಗ ನವೀನ್ ನಮ್ಮ ಓನರ್ಗೆ ಅದೇನು ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಬೇಕು ಅಂತ ಅನಿಸ್ಬಿಟ್ಟು ಓನರ್ ಸುಮನಾಗೆ ನವೀನ್ ಕಾಲ್ ಮಾಡ್ತಾನೆ. ಸುಮನಾ ಕಾಲ್ ರಿಸೀವ್ ಮಾಡಲ್ಲ. ಓಕೆ, ಬ್ಯುಸಿ ಇರಬೇಕು, ಮಿಸ್ಡ್ ಕಾಲ್ ನೋಡಿ ಅವರೇ ಮಾಡ್ತಾರೆ ಬಿಡು ಅಂದ್ಕೊಂಡು ನವೀನ್ ಸುಮ್ಮನಾಗ್ಬಿಟ್ಟ. ರಾಕೇಶ್ ಮಾತ್ರ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಅವನ ಕೆಲಸ ಅವ್ನು ಮಾಡ್ಕೊಂಡು ಸುಮ್ಮನಿದ್ಬಿಟ್ಟ. ಸ್ವಲ್ಪ ಟೈಮ್ ಆದಮೇಲೆ ಸುಮನಾಯಿಂದಾನೇ ನವೀನ್ಗೆ ಒಂದು ಕಾಲ್ ಬರುತ್ತೆ. ಈಗ ಒರಿಜಿನಲ್ ಸುಮನಾರಿಂದಾನೇ ಆ ಕಾಲ್ ಬಂದಿದ್ದು. ಕಾಲ್ ಪಿಕ್ ಮಾಡಿದಂಥ ನವೀನ್, ಮ್ಯಾಮ್ ಏನ್ ಎಮರ್ಜೆನ್ಸಿ ಅಂದ್ರಿ, ಯಾರಿಗೇನಾಯ್ತು, ದುಡ್ಡು ಸಿಕ್ತಾ ಅಂತ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾನೆ. ಶಾಕ್ ಆದಂತಹ ಸುಮನಾ, ವಾಟ್ ಹ್ಯಾಪನ್ ನವೀನ್, ನಾನು ಯಾವಾಗ ಎಮರ್ಜೆನ್ಸಿ ಅಂತ ಹೇಳಿದೆ, ಯಾವ ದುಡ್ಡು, ನಾನು ನಿನ್ನ ಮಿಸ್ ಕಾಲ್ ನೋಡಿ ಕಾಲ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ನವೀನ್ಗೆ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು. ಮ್ಯಾಮ್, ನಿಮ್ಮ ನಂಬರಿಂದ ನನಗೆ ಎಮರ್ಜೆನ್ಸಿ ಇದೆ, ಹಣ ಬೇಕು ಅಂತ ಮೆಸೇಜ್ ಬಂದಿತ್ತಲ್ಲ, ನಾನು ನಿಮ್ಮ ನಂಬರ್ಗೆ 40,000 ರೂಪಾಯಿ ಸೆಂಡ್ ಮಾಡಿದೆ ಅಂತ ಹೇಳ್ತಾನೆ. ಜೊತೆಗೆ ಏನೆಲ್ಲ ನಡೆದಿತ್ತೋ ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ನವೀನ್ ಹೇಳ್ತಾನೆ. ನವೀನ್, ಐ ಡಿಂಟ್ ಆಸ್ಕ್ ಫಾರ್ ಎನಿ ಮನಿ, ನಾನು ಹಣ ಬೇಕಂತ ಯಾರಿಗೂ ಕೇಳಲೇ ಇಲ್ವಲ್ಲ ಅಂತ ಸುಮನಾ ಕಂಗಾಲಾಗ್ತಾ ಹೇಳ್ತಾಳೆ. ಆಗ ಥಟ್ ಅಂತ ಸುಮನಾಗೆ ನೆನಪಾಗಿದ್ದು ರಾತ್ರಿನೇ ಆಕೆಯ ವಾಟ್ಸ್ಆಪ್ ಹ್ಯಾಕ್ ಆಗಿತ್ತು ಅನ್ನೋದು. ಆಗ ಸುಮನಾ ನವೀನ್ಗೆ ತಲೆ ತಿರುಗುವಂತೆ, ನವೀನ್ ನನ್ನ ವಾಟ್ಸ್ಆಪ್ ಹ್ಯಾಕ್ ಆಗಿದೆ ಅನ್ನುವಂತಹ ಸತ್ಯನ ಬಾಯಿ ಬಿಡ್ತಾಳೆ. ಜನ ಯೂಸ್ ಮಾಡೋ ಎಷ್ಟೋ ಸೋಷಿಯಲ್ ಆ್ಯಪ್ಗಳಲ್ಲಿ ವಾಟ್ಸ್ಆ್ಯಪ್ ಕೂಡ ಒಂದು ಡೈಲಿ ಯೂಸ್ಡ್ ಆ್ಯಪ್. ಈಗ ಡಿಜಿಟಲ್ ಜಗತ್ತಲ್ಲಿ ವಾಟ್ಸ್ಆ್ಯಪ್ ಒಂದು ರೆವಲ್ಯೂಷನ್ ಅಂತಾನೆ ಹೇಳಬಹುದು. ಅದಿಲ್ಲದೆ ಇದ್ರೆ ಕೆಲವು ಕೆಲಸಗಳೇ ನಿಂತು ಹೋಗ್ತಾವೆ. ಆ ರೇಂಜ್ಗೆ ಈ ಆ್ಯಪ್ ಇದೆ. ಬೆಲ್ಲ ಇದ್ದ ಜಾಗದಲ್ಲಿ ನೊಣ ಮಾಮೂಲಿ ಅನ್ನೋ ಹಾಗೆ ಪಾಪ್ಯುಲಾರಿಟಿ ಇರೋ ಕಡೆ ಸೈಬರ್ ಕಿಲ್ಲರ್ಸ್ ಹಾಗೂ ಕದೀಮರು ಮಾಮೂಲಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ವಾಟ್ಸ್ಆ್ಯಪ್ ಅನ್ನ ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡ್ತಿದ್ದಾರೆ. ನಿಜಕ್ಕೂ ಈಗೆಲ್ಲ ಸೈಬರ್ ಕಳ್ಳರ ಹಾಟ್ಸ್ಪಾಟ್ಗಳು ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಪ್ಸ್ಗಳೇ. ವಾಟ್ಸ್ಆ್ಯಪ್ ಒಂಥರ ಫ್ರೆಂಡ್ಲಿ, ಹಾಗೆ ಈ ಎನ್ಕ್ರಿಪ್ಷನ್ ಇರುವಂತಹ ಆ್ಯಪ್ ಅಂತ ನಾವು ಅದು ಸೇಫ್ ಅಂತ ಅನ್ಕೊಳ್ತೀವಿ. ಬಟ್ ಅದಕ್ಕೂ ಕನ್ನ ಹಾಕೋ ಪ್ರಯತ್ನಗಳನ್ನ ಸೈಬರ್ ಖದೀಮರು ಮಾಡ್ತಾರೆ ಅಂದರೆ ಅವರ ಕೈ ಚಳಕ ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆ ದಿನ ನವೀನ್ಗೆ, ರಾಕೇಶ್ಗೆ ಲಿಂಕ್ ಬಂದಿಲ್ಲ, APK ಫೈಲ್ಸ್ ಬಂದಿಲ್ಲ. ಒಂದೇ ಮೆಸೇಜ್ನಿಂದ 70,000 ರೂಪಾಯಿಗಳನ್ನ ಆ ಖದೀಮರು ಎಗರಿಸ್ಬಿಟ್ಟಿದ್ರು. ಎಲ್ಲಿ ಹಣ ಎಗರಿಸೋ ಚಾನ್ಸ್ ಇರುತ್ತೋ ಅಲ್ಲೆಲ್ಲ ಈ ಸ್ಕ್ಯಾಮರ್ಸ್ ಕೈವಾಡ ಇದ್ದೇ ಇರುತ್ತೆ. ಈ ವಾಟ್ಸ್ಆ್ಯಪ್ನಿಂದ ಆಗುವಂಥ ಮತ್ತೊಂದು ದುರಂತ ಏನು ಅಂತಂದರೆ, ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಅವ್ರಿಗೆ ವಾಟ್ಸ್ಆ್ಯಪ್ ಬಳಸೋಕೆ ಬರಲ್ಲ ಅಂತ ಮಕ್ಕಳು ಅವರ ಫೋನ್ ನಂಬರಿಂದಾನೇ ವಾಟ್ಸ್ಆ್ಯಪ್ ಓಪನ್ ಮಾಡಿಬಿಟ್ಟು
ಅದಾದಮೇಲೆ ಅವ್ರಿಗೆ ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಆ ದೊಡ್ಡವರು ವಾಟ್ಸಾಪ್ ಅಪ್ಡೇಟ್ ಮಾಡುವಾಗ ವೆರಿಫಿಕೇಶನ್ ಕೋಡ್ನ OTP ಮಕ್ಕಳಿಗೆ ಬರುತ್ತೆ. ಬಂದಿದ್ದಂಥ ಆ OTPಯನ್ನು ಅಯ್ಯೋ ನಮ್ಮಮ್ಮ ಮತ್ತೆ ವಾಟ್ಸಾಪ್ನ ಅಪ್ಡೇಟ್ ಮಾಡಿದ್ಲು ಅಂದ್ಕೊಂಡು ಆ ದೊಡ್ಡವ್ರಿಗೆ ಕಾಲ್ ಮಾಡಿದೆ, ಅದನ್ನು ಅವರ ತಾಯಿ ನಂಬರ್ಗೆ ರೀಸೆಂಡ್ ಮಾಡ್ತಾರೆ. ಅಷ್ಟೇ, ಮುಗೀತು ಕಥೆ. ಅಲ್ಲಿ ವಾಟ್ಸ್ಆ್ಯಪ್ನಲ್ಲಿ ತಾಯಿ ಲಾಗಿನ್ ಆಗಿದ್ರೆ ಇಲ್ಲಿ ಸ್ಕ್ಯಾಮರ್ಸ್ ಅಕೌಂಟ್ನಲ್ಲಿದ್ದಂಥ ದುಡ್ಡನ್ನು ಫುಲ್ ಲಾಗೌಟ್ ಮಾಡಿ ಬಿಸಾಕಿರ್ತಾರೆ. ಇಲ್ಲಿವರೆಗೂ ಅವು ಸಾಕಷ್ಟಾಗಿದ್ದಾವೆ. ವಾಟ್ಸ್ಆ್ಯಪ್ನಲ್ಲಿ ಹಣ ಕದ್ರೆ ಅದು ವಾಪಸ್ ಸಿಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ಅದು ಸೀದಾ ಮ್ಯೂಲ್ ಅಕೌಂಟ್ ಸೇರಿಬಿಡುತ್ತೆ. ಅದರ ಜಾಡು ಪತ್ತೆ ಹಚ್ಚೋದು ಅಷ್ಟು ಈಸಿ ಅಲ್ಲ. ನವೀನ್ ಮತ್ತೆ ರಾಕೇಶ್ ಸುಮನಾ ಹತ್ರ ಮಾತಾಡಿ ಇದೆಲ್ಲ ಆದಮೇಲೆ ತಾವು ಟ್ರ್ಯಾಪ್ ಆದ್ವಿ ಅನ್ನೋ ಕ್ಲಾರಿಟಿ ಅವ್ರಿಗೆ ಸಿಕ್ಕಿತ್ತು. ಬಟ್ ಅವರ ಹಣ ಮಾತ್ರ ಮ್ಯೂಲ್ ಅಕೌಂಟ್ ಸೇರಿಬಿಟ್ಟಿತ್ತು. ಮಾಲ್ವೇರ್, ಕೋಡ್, ವೈರಸ್, ಬ್ಯಾಂಕಿಂಗ್ ಇನ್ಫಾರ್ಮೇಷನ್, OTP ಪಾಸ್ವರ್ಡ್, UPI ಡೇಟಾ, ಹೀಗೆ ಏನು ಬೇಕಾದರೂ ಕದ್ದು ಕಳ್ಳಾಟ ಆಡೋ ಸೈಬರ್ ಸ್ಕ್ಯಾಮರ್ಸ್ಗೆ ರೂಲರ್ ಆಗಿರುವಂಥ ವಾಟ್ಸ್ಆ್ಯಪ್ನ ಹ್ಯಾಕ್ ಮಾಡೋದು ಚಾಲೆಂಜಿಂಗ್ ಆಗಿಲ್ಲ. ಇಲ್ಲಿ ಮಾಲ್ವೇರ್ ಅನ್ನೋದು ನಿಮ್ಮ ಫೋನ್ನಲ್ಲಿ ಆಕ್ಟಿವೇಟ್ ಆದರೆ ನಿಮ್ಮ ಫೋನ್ ಸೈಬರ್ ಕಳ್ಳರ ಕಂಟ್ರೋಲ್ನಲ್ಲಿ ಇದೆ ಅಂತಾನೆ ಲೆಕ್ಕ. ಹೀಗೆ ನವೀನ್ ಮತ್ತು ರಾಕೇಶ್ 70,000 ಹಣ ಕಳ್ಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸನ್ನು ಫೈಲ್ ಮಾಡಿದರು. ಬಟ್ ಅಲ್ಲಿಗಾಗಲೇ ದೊಡ್ಡ ಡ್ಯಾಮೇಜ್ ಆಗಿಬಿಟ್ಟಿತ್ತು. ವಾಟ್ಸ್ಆ್ಯಪ್ ಈಗಿನ ಜನರೇಷನ್ಗೆ ಬೇಕೇ ಬೇಕು. ಹಾಗಾದರೆ ಅದನ್ನು ಸೇಫ್ ಆಗಿ ಬಳಕೆ ಮಾಡೋದು ಹೇಗೆ? ಸ್ಕ್ಯಾಮರ್ಸ್ ಕೈಗೆ ನಾವು ಸಿಕ್ಬೀಳಬಾರ್ದು ಅಂದರೆ ಏನು ಮಾಡಬೇಕು? ಸೈಬರ್ ಏಜೆನ್ಸಿಗಳನ್ನೇ ಅಲ್ಲಾಡುವಂತೆ ಮಾಡುವಂಥ ಆ ಖದೀಮರನ್ನ ನಿಮ್ಮ ಬೆರಳ ತುದಿಯಿಂದಾನೇ ಅಲ್ಲಾಡಿಸಬಹುದು. ವಾಟ್ಸ್ಆ್ಯಪ್ನಲ್ಲಿ ಎನ್ಕ್ರಿಪ್ಟೆಡ್ ಅನ್ನೋ ಫೀಚರ್ ಬಂದಮೇಲೆ ಸುಮಾರು ಜನ ಈ ಆ್ಯಪ್ ಸಖತ್ ಸೇಫ್, ನಮ್ಮ ಡೇಟಾ ಕಳುವಾಗೋಕೆ ಸಾಧ್ಯನೇ ಇಲ್ಲ, ಯಾರು ನೋಡೋಕ್ಕೂ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಅಫ್ಕೋರ್ಸ್ ಆ ಫೀಚರ್ ಬಂದಿದ್ರ ಉದ್ದೇಶ ಕೂಡ ಅದೇ ಆಗಿತ್ತು. ಹಾಗಾದರೆ ಇಷ್ಟು ಸೇಫ್ ಆಗಿದ್ದಂಥ ವಾಟ್ಸ್ಆ್ಯಪನ್ನು ಸೈಬರ್ ದರೋಡೆಕೋರರು ಹ್ಯಾಕ್ ಮಾಡಿದ ಹೇಗೆ? ನವೀನ್ಗೆ ಜೊತೆಗೆ ರಾಕೇಶ್ಗೆ ಮೆಸೇಜ್ ಕಳಿಸಿ ಟ್ರ್ಯಾಪ್ ಮಾಡಿದ ಹೇಗೆ? ಇದಕ್ಕೆ ಉತ್ತರ ಅವರ ಹತ್ರ ಇರುವಂಥ ಹ್ಯಾಕಿಂಗ್ ವೆಪನ್ ಸ್ಟೆಗಾನೋಗ್ರಫಿ. ಸ್ಟೆಗಾನೋಗ್ರಫಿ ಅಂದರೆ ಇದೇನು ಟೆಕ್ನಿಕಲ್ ಆಗಿ ಹುಟ್ಕೊಂಡಿರುವಂಥ ವರ್ಡ್ ಏನೂ ಅಲ್ಲ. ಗ್ರೀಕ್ನ 2 ಪದಗಳಿಂದ ಹುಟ್ಕೊಂಡಂಥ ಒಂದು ಪದ. ಸ್ಟೆಗಾನೋಸ್ ಅಂದರೆ ಕವರ್ಡ್ ಆರ್ ಕನ್ಸೀಲ್ಡ್, ಇದರ ಅರ್ಥ ಮುಚ್ಚಿಡೋದು ಅಂತ. ಗ್ರಾಫಿ ಅಂದರೆ ರೈಟಿಂಗ್, ಬರೆಯೋದು ಅಂತ ಅರ್ಥ. ಟೋಟಲ್ ಆಗಿ ಬಚ್ಚಿಟ್ಕೊಂಡು ಮಾಹಿತಿ ಕೊಡುವಂಥ ಒಂದು ಟೆಕ್ನಿಕ್. ಫಾರ್ ಎಕ್ಸಾಂಪಲ್, ನೀವೊಂದು ಶಾಪಿಂಗ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆ ಶಾಪಿಂಗ್ಗೆ ಒಂದು QR ಕೋಡ್ನಿಂದ ಪೇಮೆಂಟ್ ಮಾಡ್ತೀರಾ. ಆ QR ಕೋಡ್ನಲ್ಲಿ ಏನಿರುತ್ತೆ ಅಂತ ಕಾಣೋದಿಲ್ಲ, ಪೇಮೆಂಟ್ ಸೇಫಾಗಿ ಆಗಿಬಿಡುತ್ತೆ ಅಲ್ವಾ? ಅದೇ ಸ್ಟೆಗಾನೋಗ್ರಫಿ. ಲೀಗಲ್ ಆಗಿ ಮಾಡೋ ಸ್ಟೆಗಾನೋಗ್ರಫಿ ಗುಡ್ ಯೂಸ್, ಆದರೆ ಅದೇ ಸ್ಟೆಗಾನೋಗ್ರಫಿಯನ್ನು ಹ್ಯಾಕ್ ಮಾಡಿದರೆ ಅದು ಬ್ಯಾಡ್ ಯೂಸ್ ಆಗಿರುತ್ತೆ. ಆ ಬ್ಯಾಡ್ ಯೂಸಸ್ಗಾಗಿನೇ ಈ ಸೈಬರ್ ಕಳ್ಳರು ಇದನ್ನು ಬಳಸ್ತಾ ಇರ್ತಾರೆ. ಈಗ ನಿಮಗೆ ಮತ್ತೊಂದು ಎಕ್ಸಾಂಪಲ್ ಹೇಳ್ತೀವಿ ಕೇಳಿ. ರಾಜರ ಕಾಲದಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸೀಕ್ರೆಟ್ ಮೆಸೇಜನ್ನು ಪಾಸ್ ಮಾಡಬೇಕು ಅಂತಂದರೆ ಒಂದು ಮರದ ಹಲಗೆ ಮೇಲೆ ಮ್ಯಾಟರ್ನ ಹಚ್ಚು ಒತ್ತಿ ಅದರ ಮೇಲೆ ಮೇಣ ಹಾಕಿ ಕಳಿಸ್ತಾ ಇದ್ರು. ಅದು ಸೇರಬೇಕಾದಂಥ ರಾಜನ ಬಳಿ ಸೇರಿದ ಮೇಲೆ ಆ ಮೇಣವನ್ನು ರಿಮೂವ್ ಮಾಡಿ ಮ್ಯಾಟ್ರನ್ನು ಓದ್ತಾ ಇದ್ರು. ಇದೇ ಟೆಕ್ನಿಕ್ಕನ್ನು ಈಗ ಸ್ಟೆಗಾನೋಗ್ರಫಿ ಅಂತ ಹೇಳ್ತಿದ್ದಾರೆ. ಈ ಟೆಕ್ನಿಕ್ ಬಳಸ್ಕೊಂಡು ಈ ಖದೀಮರು ವಾಟ್ಸ್ಆ್ಯಪ್ನಲ್ಲಿ ಕೇವಲ ಮೆಸೇಜ್ಗಳಿಂದ ಮಾತ್ರ ದುಡ್ಡನ್ನು ಕೊಳ್ಳೆ ಹೊಡೆಯೋದಿಲ್ಲ. ಫೋಟೋಗಳನ್ನು ಸೆಂಡ್ ಮಾಡಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಆ ಕ್ಲಿಕ್ ಮಾಡಿದ ವ್ಯಕ್ತಿಯ ಅಕೌಂಟನ್ನು ಕಂಪ್ಲೀಟಾಗಿ ಗುಡಿಸ್ಬಿಸಾಕ್ತಾರೆ. ಆ ಒಂದು ಪಿಕ್ಚರ್ ಹಿಂದೆ ಕೂಡ ಕಣ್ಣಿಗೆ ಕಾಣದ ಒಂದು ಸ್ಟೆಗಾನೋಗ್ರಫಿ ಇರುತ್ತೆ. ಒಂದು ವಾಟ್ಸ್ಆ್ಯಪ್ ಮೆಸೇಜ್ನಿಂದ ಅವರು ಕಳಿಸೋ ಲಿಂಕ್ನಿಂದ ಇಡೀ ನಿಮ್ಮ ಪರ್ಸನಲ್ ಡೇಟಾ, ಬ್ಯಾಂಕ್ ಡೀಟೇಲ್ಸ್, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಎಲ್ಲಾನು ಈ ಸೈಬರ್ ಸ್ಕ್ಯಾಮರ್ಸ್ ಪಾಲಾಗಬಹುದು. ಯಾವುದೇ ಮೆಸೇಜ್ ನಿಮ್ಮ ಪರಿಚಿತರ ನಂಬರ್ನಿಂದ ಬಂದರೆ ಖಂಡಿತವಾಗಿ ಕಾಲ್ ಮಾಡಿ ಮಾತಾಡಿ.
ನವೀನ್ ಮತ್ತು ರಾಕೇಶ್ ಕೂಡ ಬಂದ ಮೆಸೇಜ್ ನಿಜಾನಾ ಅಲ್ವಾ ಅನ್ನೋ ವೆರಿಫೈ ಮಾಡೋಕೆ ಹೋಗಲಿಲ್ಲ. ಒಂದು ವೇಳೆ ಮನೆ ಓನರ್ ಸುಮನಾ ಅವರಿಗೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಕಾಲ್ ಮಾಡಿ ಕೇಳಿದ್ದಿದ್ರೆ ಈ ಸ್ಕ್ಯಾಮರ್ಸ್ನಿಂದ ಅವರು ಬಚಾವಾಗೋದಿತ್ತು. ಬಟ್ ಬ್ಯಾಡ್ ಲಕ್, ಅದು ಇಬ್ಬರಿಂದ ಕೂಡ ಆಗಿಲ್ಲ. ನವೀನ್ ಹಾಗೆ ರಾಕೇಶ್ ಥರ ನಿಮ್ಮ ಅಕೌಂಟ್ ಕ್ಲೀನ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಅದಕ್ಕಾಗಿ ನೀವು ನಿಮ್ಮ ವಾಟ್ಸ್ಆ್ಯಪ್ನಲ್ಲಿ ಈಗಲೇ ಈ 5 ಸ್ಟೆಪ್ಸ್ ಇರುವಂಥ ಸೆಟ್ಟಿಂಗ್ಸ್ನ ಫಾಲೋ ಮಾಡಲೇಬೇಕು. ಸ್ಟೆಪ್ ನಂಬರ್ 1, 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಈ ಸ್ಟೆಪ್ನ ಸೆಟ್ ಮಾಡ್ಕೊಳ್ಳೋಕೆ ಮೊದಲು ವಾಟ್ಸ್ಆ್ಯಪ್ ಸೆಟ್ಟಿಂಗನ್ನು ಓಪನ್ ಮಾಡಿ, ನಂತರ ಅಕೌಂಟ್ ಓಪನ್ ಮಾಡಿ, ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಅಲ್ಲಿ 6 ಡಿಜಿಟ್ ನಂಬರ್ಸ್ನ ಸೆಟ್ ಮಾಡಿಟ್ಕೊಳ್ಳಿ. ಆ ಪಾಸ್ಕೋಡ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಇರುವಂಥ ಬೇರೆ ಯಾರ್ದೋ ಡೇಟ್ ಆಫ್ ಬರ್ತ್ ಆಗಲಿ ಅದನ್ನು ಇಡೋಕೆ ಹೋಗಬೇಡಿ. ಒಂದು ಯೂನಿಕ್ ನಂಬರ್ ಇರಲಿ. ಅದು ಹೇಗಿರಬೇಕು ಅಂದರೆ ಹ್ಯಾಕರ್ಸ್ ತಲೆಯಲ್ಲಿರುವಂಥ ಬ್ರೈನ್ ಹೀಟ್ ಆಗಿಬಿಡಬೇಕು, ಆ ಥರ ಇರಬೇಕು. ಇನ್ನು ಸ್ಟೆಪ್ ನಂಬರ್ 2, ಸ್ಟಾಪ್ ಆಟೋ ಡೌನ್ಲೋಡ್. ಸ್ಕ್ಯಾಮರ್ ಸೆಂಡ್ ಮಾಡೋ ಫೋಟೋಸ್, ವಿಡಿಯೋಸ್ ಆಟೋಮ್ಯಾಟಿಕ್ ಆಗಿ ಡೌನ್ಲೋಡ್ ಆಗಿಬಿಟ್ಟಿರ್ತವೆ. ಮೊದಲು ನಿಮ್ಮ ವಾಟ್ಸ್ಆ್ಯಪ್ನಲ್ಲಿ ಆಟೋ ಡೌನ್ಲೋಡ್ ಬಂದ್ ಮಾಡಿಬಿಡಿ. ಅದನ್ನು ಸೆಟ್ ಮಾಡ್ಕೊಳ್ಳೋಕೆ ವಾಟ್ಸ್ಆ್ಯಪ್ ಸೆಟ್ಟಿಂಗ್ಸ್ಗೆ ಹೋಗಿ ಸ್ಟೋರೇಜ್ ಆ್ಯಂಡ್ ಡೇಟಾನ ಓಪನ್ ಮಾಡಿ, ಅಲ್ಲಿ ಮೀಡಿಯಾ, ಆಟೋ ಡೌನ್ಲೋಡ್ ಅನ್ನುವಂಥ ಕೆಳಗಡೆ 3 ಆಪ್ಷನ್ಸ್ ಇರ್ತವೆ. ಆ 3ರಲ್ಲೂ 4 ಆಪ್ಷನ್ಸ್ ಇರುತ್ತೆ. ಒಂದು ಫೋಟೋಸ್, 2ನೇದು ಆಡಿಯೋ, 3ನೇದು ವಿಡಿಯೋ, 4ನೇದು ಡಾಕ್ಯುಮೆಂಟ್ಸ್. ಈ 4 ಆಟೋಮ್ಯಾಟಿಕ್ ಆಗಿ ವೈಫೈ ಆನ್ ಆಗಿದ್ದಾಗ, ಡೇಟಾ ಆನ್ನಲ್ಲಿದ್ದಾಗ ಡೌನ್ಲೋಡ್ ಆಗ್ತಾ ಇರ್ತವೆ. ಅಲ್ಲಿ ಯಾವುದನ್ನು ಕೂಡ ಕ್ಲಿಕ್ ಮಾಡಿ ಇಡಬೇಡಿ, ಅನ್ಟಿಕ್ ಮಾಡಿ ಇಟ್ಕೊಳ್ಳಿ. ಇನ್ನು ಸ್ಟೆಪ್ ನಂಬರ್ 3, ನಾಟ್ ಅಲೌಡ್ ಗ್ರೂಪ್. ಗೊತ್ತಿಲ್ಲದೆ ಇರೋರೆಲ್ಲ ನಿಮ್ಮ ನಂಬರನ್ನು ಯಾವುದೋ ಒಂದು ಗ್ರೂಪ್ಸ್ಗೆ ಆ್ಯಡ್ ಮಾಡ್ತಾ ಇರ್ತಾರೆ. ಇದು ಕೂಡ ಡೇಂಜರೇ. ನಿಮ್ಮ ಪರ್ಮಿಷನ್ ಇಲ್ಲದೆ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡೋದು ಸೈಬರ್ ಕಳ್ಳರ ಟೆಕ್ನಿಕ್ ಆಗಿರುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ವಾಟ್ಸ್ಆ್ಯಪ್ ಸೆಟ್ಟಿಂಗ್ಸ್ನಲ್ಲಿ ಪ್ರೈವಸಿಯನ್ನು ಓಪನ್ ಮಾಡಿ, ಗ್ರೂಪ್ ಆಪ್ಷನ್ಸ್ನಲ್ಲಿ 3 ಆಪ್ಷನ್ಸ್ ಇರುತ್ತೆ. ಯಾರು ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡ್ಬೋದು ಆ ಆಪ್ಷನಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಬೇರೆ ಯಾರೇ ಗ್ರೂಪ್ನಲ್ಲಿ ನಿಮ್ಮನ್ನು ಆ್ಯಡ್ ಮಾಡಬೇಕು ಅಂದರೂ ನಿಮಗೆ ಇನ್ವೈಟ್ ಕಳಿಸ್ಬೇಕಾಗುತ್ತೆ. ಆಗ ಆ ಗ್ರೂಪ್ನಲ್ಲಿ ನೀವು ಇರಬೇಕಾ ಬೇಡವಾ ಅನ್ನೋದು ನಿಮ್ಮ ಡಿಸಿಷನ್ ಆಗಿರುತ್ತೆ. ಸ್ಟೆಪ್ ನಂಬರ್ 4, ಅವಾಯ್ಡ್ ಅನ್ನೋನ್ ಕಾಲ್ಸ್. ಅಪರಿಚಿತರು ವಾಟ್ಸ್ಆ್ಯಪ್ನಲ್ಲಿ ಕಾಲ್ ಮಾಡಿದ್ರೆ ಆ ಕಾಲ್ಸ್ನ ನೀವು ಸೈಲೆಂಟ್ ಮಾಡಬಹುದು. ಅಪರಿಚಿತರಿಂದ ತಪ್ಪಿಸ್ಕೊಳ್ಳೋಕೆ ಇದೊಂದು ಆಪ್ಷನ್ ಕೂಡ ಇದೆ. ಅದಕ್ಕಾಗಿ ವಾಟ್ಸ್ಆ್ಯಪ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಪ್ರೈವಸಿಯನ್ನು ಓಪನ್ ಮಾಡಿ, ಕಾಲ್ಸ್ ಅನ್ನೋ ಆಪ್ಷನಲ್ಲಿ ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಇದನ್ನು ಆಕ್ಟಿವೇಟ್ ಮಾಡಿಟ್ಕೊಳ್ಳಿ. ಯಾರೇ ಅಪರಿಚಿತರು ನಿಮಗೆ ಕಾಲ್ ಮಾಡಿದ್ರು ಅದು ರಿಂಗ್ ಆಗಲ್ಲ, ನೀವು ಕಾಲ್ ಪಿಕ್ ಮಾಡೋಂಗಿಲ್ಲ. ಇನ್ನು ಸ್ಟೆಪ್ ನಂಬರ್ 5, ಡೋಂಟ್ ಕ್ಲಿಕ್ ಫೋಟೋಸ್ ಆ್ಯಂಡ್ ಲಿಂಕ್ಸ್. ಇದೇ ಅತಿ ಮುಖ್ಯವಾದಂತಹ ಸ್ಟೆಪ್. ನಿಮಗೆ ಯಾವುದೇ ಫೋಟೋಸ್, ವಿಡಿಯೋಸ್ ಅಥವಾ ಲಿಂಕ್ಸ್ ಬಂದರೂ ಕ್ಲಿಕ್ ಮಾಡೋದು ಖಂಡಿತ ಒಳ್ಳೆಯದಲ್ಲ. ನೀವು ಕ್ಲಿಕ್ ಮಾಡಿಲ್ಲ ಅಂದರೆ ನೀವು ಸೇಫ್ ಅಂತಾನೆ ಅರ್ಥ ಅಲ್ವಾ? ಸ್ಮಾರ್ಟ್ಫೋನ್ ಬಳಸುವಂಥ ನೀವು ಇಷ್ಟನ್ನು ಫಾಲೋ ಮಾಡಿದರೆ ನೀವು ಔಟ್ ಸ್ಮಾರ್ಟ್ ಅಂತಾನೆ ಲೆಕ್ಕ. ನವೀನ್ ರಾಕೇಶ್ಗೆ ಬಂದಂಥ ಪರಿಚಿತರ ಹೆಸರಲ್ಲಿ ಅಪರಿಚಿತರ ಮೆಸೇಜ್ಗೆ ಪ್ರತಿಕ್ರಿಯಿಸೋದ್ರಿಂದ, ವಾಟ್ಸ್ಆ್ಯಪ್ನಲ್ಲಿ ಬರುವಂಥ ಫೋಟೋಸ್, ಲಿಂಕ್ಸ್ ಕ್ಲಿಕ್ ಮಾಡೋದ್ರಿಂದ ಹಣ ಅಷ್ಟೇ ಅಲ್ಲ, ಇರುವ ಮನಃಶಾಂತಿ ಕೂಡ ಕಳ್ಕೊಳ್ಬೇಕಾಗುತ್ತೆ. ಇಂಥ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ಹೇಳೋದಾದರೆ, ಮೊದಲು ನಿಮ್ಮ ವಾಟ್ಸ್ಆ್ಯಪ್ ಹ್ಯಾಕ್ ಆದ ಕೂಡಲೇ ನಿಮ್ಮ ವಾಟ್ಸ್ಆ್ಯಪ್ ಅಕೌಂಟ್ನಲ್ಲೇ ಹೆಲ್ಪ್ಲೈನ್ ನಂಬರ್ಸ್ ಇರುತ್ತೆ, ಅಲ್ಲಿ ಇನ್ಫಾರ್ಮ್ ಮಾಡಿ. ತಕ್ಷಣವೇ ಪೊಲೀಸ್ ಮತ್ತು ಸೈಬರ್ ಕ್ರೈಮ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡಿ. ಇನ್ನು ಅಕೌಂಟ್ ಹ್ಯಾಕ್ ಆಗಿ ಮನಿ ಡೆಬಿಟ್ ಆಗಿದ್ರೆ ಕೂಡಲೇ ನಿಮ್ಮ ಬ್ಯಾಂಕ್ಗೆ ನೀವು ಭೇಟಿ ಕೊಡಿ. ಬ್ಯಾಂಕ್ ದೂರ ಇದ್ದರೆ ನಿಮ್ಮ ಬ್ಯಾಂಕ್ನ ಕಸ್ಟಮರ್ ಕೇರ್ಗೆ ಅಥವಾ ಫ್ರಾಡ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಆ್ಯಂಡ್ ಇದರ ಬಗ್ಗೆ ನೀವು ರಿಪೋರ್ಟ್ ಮಾಡ್ಬೋದು. ಈಗೆಲ್ಲ ವಂಚನೆಗಳು ಹೆಚ್ಚಾಗಿದ್ದರಿಂದ ಎಲ್ಲ ಬ್ಯಾಂಕ್ಗಳು 24/7 ಹೆಲ್ಪ್ಲೈನ್ ನಂಬರ್ಸ್ನ ಕಸ್ಟಮರ್ಸ್ಗೋಸ್ಕರ ಇಟ್ಟಿರ್ತಾವೆ. ಸ್ಕ್ಯಾಮ್ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ತಾ ಇದ್ದಂತೆ ಬ್ಯಾಂಕ್ಗಳು ನಿಮ್ಮ ಅಕೌಂಟನ್ನು ಕೂಡಲೇ ಫ್ರೀಸ್ ಮಾಡ್ತವೆ.
ಟೆಂಪ್ರವರಿ ಆಗಿ ನಿಮ್ಮ ಅಕೌಂಟ್ನ ಎಲ್ಲ ಟ್ರಾನ್ಸಾಕ್ಷನ್ ನಿಂತು ಹೋಗುತ್ತೆ. Always verify unexpected money requests, even if it is from a known contact. Scammers often hijack WhatsApp accounts and impersonate friends or family in distress. Enable two-step verification on WhatsApp to add an extra layer of protection against account takeover. Be cautious of urgency in money request. Fraudsters create panic and pressure to trick victims into quick action. If someone claims that WhatsApp account has been hacked, treat all recent messages from that number as potentially fraud. Report such incidents immediately to cybercrime.gov.in or call 1930. Also, flag compromised accounts using WhatsApp report feature. ಈಗೆಲ್ಲ ಡಿಜಿಟಲ್ ಮನಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಮೊಬೈಲ್ ಅಪ್ಲಿಕೇಶನ್, ಆನ್ಲೈನ್ ಬ್ಯಾಂಕಿಂಗ್ಗಳನ್ನು ಕೂಡ ಫ್ರೀಸ್ ಮಾಡಿಸೋದು ಅಥವಾ ಪರ್ಮನೆಂಟ್ ಬ್ಲಾಕ್ ಮಾಡಿಸೋದು ಒಂದು ರೀತಿ ಬೆಟರ್ ವರ್ಕ್ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಅಕೌಂಟ್ ಫ್ರೀಸ್ಗೂ ಪರ್ಮನೆಂಟ್ ಬ್ಲಾಕ್ಗೂ ವ್ಯತ್ಯಾಸ ಏನು ಅಂತ ಅನ್ನಿಸ್ಬಹುದು. ಇಲ್ಲಿ ಟೆಂಪ್ರವರಿ ಫ್ರೀಸ್ ಅಂದರೆ ನೀವು ನಿಮ್ಮ ಅಕೌಂಟ್ನ ನೋಡೋವರೆಗೂ ಮತ್ತೆ ನೀವೇ ಅದನ್ನು ರಿಯಾಕ್ಟಿವೇಟ್ ಮಾಡಿಸೋವರೆಗೂ ಎಲ್ಲ ಟ್ರಾನ್ಸಾಕ್ಷನ್ ನಿಂತು ಹೋಗಿರುತ್ತೆ. ಪರ್ಮನೆಂಟ್ ಬ್ಲಾಕ್ ಅಂದರೆ ನಿಮ್ಮ ಅಕೌಂಟ್ ನಿಜಕ್ಕೂ ವಂಚನೆಗೆ ಒಳಗಾಗಿದ್ರೆ ಆ ಅಕೌಂಟ್ನ ಮುಚ್ಚಿ ಮತ್ತೊಂದು ಹೊಸ ಅಕೌಂಟ್ಗೆ ಬದಲಾಯಿಸೋದಾಗಿರುತ್ತೆ. ಏನೇ ಆಗಲಿ, ನವೀನ್ ಮತ್ತು ರಾಕೇಶ್ನಂಥ ಎಷ್ಟೋ ಮಂದಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಸಹಾಯಕ್ಕೆ ಮುಂದಾಗಿರ್ತಾರೆ. ಸಿಂಪತಿಯನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸ್ಕ್ಯಾಮರ್ಸ್ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸಹಾಯ ಮಾಡಿ, ಕನ್ಫರ್ಮ್ ಮಾಡ್ಕೊಂಡು ಸಹಾಯ ಮಾಡಿ. ಬೆವರಿನ ದುಡ್ಡು ಬೇರೆಯವರ ಪಾಲಾಗೋದು ಬೇಡ. ಇದಷ್ಟೇ ನಮ್ಮ ಕಳಕಳಿ. ಇದಾಗಿತ್ತೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open.